ಸನ್ಮಾನ್ಯ ಯಡಿಯೂರಪ್ಪನವರು ಜನನಾಯಕ ಅಂತ ಎನಿಸಿರುವಂತಹದ್ದು ಈಗಿನ ಕಾಲದಂತೆ ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾದ ಹೈಪಿಂದಲ್ಲ. ಬದಲಿಗೆ ಅವರಿಗೆ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸುವಂತಹದ್ದು ಮತ್ತು ಅವರ ಜೊತೆ ಅತೀವವಾದಂಥ ಒಡನಾಟ ಇದ್ದ ಕಾರಣ ಇಡೀ ರಾಜ್ಯದಲ್ಲಿ ತನ್ನದೇ ಆದ ಒಂದು ಬಳಗವನ್ನು ಅವರು ಆ ಕಾಲಕ್ಕೆ ಸೃಷ್ಟಿ ಮಾಡಿದ್ದಾರೆ. ನಮಗೆ ಸಂಪರ್ಕಕ್ಕೆ ಬಂದ 2 ಉದಾಹರಣೆಗಳನ್ನು ಹೇಳುವ ಅಂತ ನನಗೆ ಅನಿಸಿತ್ತು. ಸುಮಾರು 30 ವರ್ಷಗಳ ಮೊದಲು ನಾನು ಇಲ್ಲಿ BJP ಯುವ ಮೋರ್ಚಾದ ಅಧ್ಯಕ್ಷ ಆಗಿದ್ದೆ. ಆ ಸಂದರ್ಭದಲ್ಲಿ DV ಅವರು ಇಲ್ಲಿ ಶಾಸಕರು. ಆವಾಗ ಪುತ್ತೂರು ಅಧ್ಯಕ್ಷ ಆಗಿದ್ದರೂ ಕೂಡ ಜಿಲ್ಲಾ ಒಂದು ಯುವ ಮೋರ್ಚಾ ಸಮಾವೇಶ ಮಾಡುವಂಥ ಯೋಚನೆಯನ್ನು DV ಅವರ ಮುಂದೆ ಇಟ್ಟೆ. ಯಾಕೆ ನಾವು ಮಂಡಲ ಮಟ್ಟದಲ್ಲಿ ಮಾಡಿದರೆ ಸಾಕಲ್ವ ಆಡುವಾಗ ನಾನು ಹಠ ಹಾಡಿ ಜಿಲ್ಲೆದು ನಾನು ಮಾಡ್ತೇನೆ, ಓಡಾಟ ಮಾಡ್ತೇನೆ ಅಂತ ಹೇಳಿದ್ದೆ. ಆಮೇಲೆ 1 ವಾರ ಕಳೆದು DV ಅವರು ಶಾಸಕರಾಗಿದ್ದ ಕಾರಣ ಮುಖ್ಯ ಅತಿಥಿಯಾಗಿ ಯಡಿಯೂರಪ್ಪನವ್ರನ್ನ ಕರಿಬೇಕು ಸರ್, ನೀವು ಅವರಿಗೊಂದು ಹೇಳಬೇಕು ಹೇಳಿದೆ. ಇಲ್ಲ ರೀ, ಅವರೆಲ್ಲ ಬರಲಿಕ್ಕಿಲ್ಲ ವಿಶ್ವೇಶ್ವರ ಭಟ್ರು, ನೀವು ಸುಮ್ಮನೆ ಅದನ್ನೆಲ್ಲ ಬಿಟ್ಟು ಲೋಕಲ್ ಯಾರನ್ನಾರು ಪ್ರಯತ್ನ ಮಾಡಿ ಹೇಳಿದರು. ನನಗೆ ಅನ್ನಿಸ್ತು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ. ನೇರವಾಗಿ ನನ್ನ ಪರಿಚಯವೇ ಇಲ್ಲದಿದ್ದರೂ ಕೂಡ ಯಡಿಯೂರಪ್ಪನವರಿಗೆ ನಾನು ಅವರ ಆಫೀಸಿಗೆ ಅಂತ ನೆನಪು ನನಗೆ. ಆವಾಗ ಫೋನ್ ಮಾಡಿದ್ದೆ. ಯಡಿಯೂರಪ್ಪನವರೇ ಫೋನ್ ತಗೊಂಡು ನಾನು ಹೀಗೀಗೆ ಪುತ್ತೂರಿನ ಯುವ ಮೋರ್ಚಾ ಅಧ್ಯಕ್ಷ DV ಅವರು ಇಲ್ಲಿ ಶಾಸಕರು ಒಂದು ಜಿಲ್ಲಾ ಮಟ್ಟದ ಯುವ ಮೋರ್ಚಾ ಸಮಾವೇಶ ಮಾಡ್ತಾ ಇದ್ದೇವೆ ಸರ್, ನೀವೊಂದು ಅತಿಥಿಯಾಗಿ ಬರ್ಬೋದಾ ಅಂತ ನಾನೇ ಕೇಳಿದೆ. ನಾನು ಕೇಳಬಾರ್ದಿತ್ತೋ ಏನೋ, ಯಾಕೆಂದರೆ ಶಾಸಕರೇ ಹಿಂದೆ ಮುಂದೆ ನೋಡುವಂಥ ಸಂದರ್ಭ ಇತ್ತು. ದಿನಾಂಕ ಕೇಳಿದರು ಅವರು. ನಾನು ದಿನಾಂಕ ಹೇಳಿದ ಒಳ್ಳೆ ಸರಿ ಬರ್ತೇನೆ ರೀ, ಅದರ ವಿವರ ಎಲ್ಲ ನಾಡ್ದು ನಾನು 1 ವಾರ ಬಿಟ್ಟು ನಿಮ್ಮ ಜಿಲ್ಲೆಗೆ ಬರೋ ಇದ್ದೇನೆ, ಅಲ್ಲೆಲ್ಲ ಒಂದು ಮದುವೆ ಇದೆ BC ರೋಡಲ್ಲಿ, ಅಲ್ಲಿ ನನಗೆ ಹೇಳಿ ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ನಾನು ಅದು BC ರೋಡಿನ ಮದುವೆಗೆ ಹೋಗಿದ್ದೆ. ಪುತ್ತೂರು BJP ಅವರು ಯಾರು ಆ ಸಂದರ್ಭದಲ್ಲಿ ಬಂದಿರಲಿಲ್ಲ, ಶಾಸಕರಿಗೂ ಆ ಕಾರ್ಯಕ್ರಮಕ್ಕೆ ಹೇಳಿಕ್ಕಿರಲಿಲ್ಲ. ನಾನೇ ಅವರಿಗೆ ಹೋಗಿ ಪರಿಚಯ ಮಾಡಿ ಅವರಿಗೆ ಹೇಳಿ ನಾನು ಮೊನ್ನೆ ಫೋನ್ ಮಾಡಿದವರು ಹೀಗೆ ಕಾರ್ಯಕ್ರಮ, ಮತ್ತು ಅಲ್ಲಿ ಊಟ ಮಾಡೋ ಹತ್ತಿರ ಕೂರಿಸ್ಕೊಂಡು ಅವರ ವಿವರೆಲ್ಲ ಕೇಳಿದರು. ನೇರವಾಗಿ ಕಾಗದ ಪ್ರಿಂಟ್ ಮಾಡಿರಿ ನಾನು ಬರ್ತೇನೆ ಹೇಳಿದರು. ನಾನು DV ಅವರಿಗೆ ಹೇಳುವಾಗ ಅವರಿಗೆ ಆಶ್ಚರ್ಯ ಆಯಿತು. ಆದರೂ ವಿಶ್ವೇಶ್ವರ ಭಟ್ರೆ ಅವರೆಲ್ಲ ಅಷ್ಟು ದೂರದಿಂದ ಬರ್ತಾರೆ ಅಂತ ನೀವು ಗ್ಯಾರಂಟಿ ಇಟ್ಕೊಳ್ಬೇಡಿ, ಒಬ್ಬರು ಬದಲಿ ಗೆಸ್ಟನ್ನು ಕೂಡ ಇಟ್ಕೊಳ್ಳಿ ಹೇಳಿದರು. ನಾನು ಯಾವುದೂ ಇಟ್ಕೊಳ್ಳಿರಲಿಲ್ಲ. ಕಾರ್ಯಕ್ರಮದ ಬೆಳಿಗ್ಗೆ ಅವರ ಕಾಂಟೆಸ ಕಾರಲ್ಲಿ ಅವರು ರಾಮಚಂದ್ರ ಗೌಡರು ಕಾರ್ಯಕ್ರಮಕ್ಕೆ ಬಂದು ಅವರಾಗಿ ಭಾಗವಹಿಸಿದರು. ನಾನು ಯಾರ ಒತ್ತಡವೂ ಕೂಡ ಹಾಕಬೇಕಾಗಿ ಬರಲಿಲ್ಲ. 1 ಗಂಟೆಯ ಕಾಲ ಭಾಷಣ ಮಾಡಿದರು. ಆಮೇಲೆ ನಮ್ಮ ಜೊತೆ ಕೂತು 1 ಗಂಟೆ ಮಾತಾಡಿದರು. ಆ ಕಾಲದಲ್ಲಿದ್ದು ಅಂದರೆ ಮಾಮೂಲು ಕಾರ್ಯಕರ್ತರ ಒಂದು ಸಂಪರ್ಕ ಒಡನಾಟ ಮಾಡುವ ಆ್ಯಟಿಟ್ಯೂಡ್ ಅವರಿಗೆ ಆ ಕಾಲದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇತ್ತು ಅಂತ ಹೇಳೋದು ಸ್ಪಷ್ಟ. ಹಾಗೆ ಇನ್ನೊಂದು ಉದಾಹರಣೆ ಕೊಡಬೇಕಾದ್ರೆ, ನಾನು ಆವಾಗ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ, ದಕ್ಷಿಣ ಕನ್ನಡ ಜಿಲ್ಲೆ. ಆವಾಗ ಯಡಿಯೂರಪ್ಪನವರು ನಮ್ಮ ಉಳ್ಳಾಲದಲ್ಲಿಯೇ ಸುರತ್ಕಲದಲ್ಲಿ ಒಂದು ಸಭೆಗೆ ಅವರು ಬಂದಿದ್ದರು. ಹಾಗೆ ನಮ್ಮ ಜಿಲ್ಲೆಯ ಪ್ರಮುಖರನ್ನು ಕೂತ್ಕೊಳಿಸಿ ಅವರ ಜೊತೆ ಒಂದು ಬೈಠಕು ಅಂತ 1 ಗಂಟೆ ಇಟ್ಟಿದ್ದೆವು. ಅಲ್ಲಿ ಆವಾಗ ತೈಲ ಬೆಲೆಯ ಕಾರಣಕ್ಕಾಗಿ ವಾಜಪೇಯಿ ಸರ್ಕಾರಕ್ಕೆ ಬಹಳ ಒತ್ತಡ ಇತ್ತು. ಆ ಸಂದರ್ಭದಲ್ಲಿ ತುಂಬ ಜನರಿಗೆ ಗೊತ್ತಿದೆ ಯಡಿಯೂರಪ್ಪನವರ ಪರಿಚಯ. ಯಡಿಯೂರಪ್ಪನವರು, ರಾಮಚಂದ್ರ ಗೌಡರು ಮತ್ತು VS ಆಚಾರ್ ಅವರೊಂದು ಟೀಮ್ ಥರ ಇದ್ದರು. ಸೊ ಅವರು VS ಆಚಾರ್ ಆರ್ಥಿಕ ತಜ್ಞ ಅಂತ ಹೇಳುವ ಕಾರಣಕ್ಕಾಗಿ ಅವರ ಹತ್ರ ತೈಲ ಬೆಲೆಯ ಸಮಸ್ಯೆ ಏನು ಅಂತ ಇವರಿಗೆಲ್ಲ ವಿವರಿಸಿ ಹೇಳ್ರಿ ಅಂತ ಯಡಿಯೂರಪ್ಪನವರು ಹೇಳಿದರು. ನಾನು ಅಲ್ಲಿ ಮಾತಾಡಬಾರ್ದಿತ್ತೇನೋ. ಇವರು VS ಆಚಾರ್ಯ ಮಾತು ಮುಗಿಸಿದ ಕೂಡಲೇ ನಾನು ನೇರವಾಗಿ ನಿಂತು ಸರ್ ಅವರು ಹೇಳಿದ್ದು ಸರಿಯಲ್ಲ ಅಂತ ಅನಿಸ್ತದೆ ಸರ್, ಅಲ್ಲಿ ತುಂಬ ತಪ್ಪಿದೆ ಅಂತ ಅನಿಸ್ತದೆ ಅಂತ ಹೇಳಿಬಿಟ್ಟೆ. ಕೂಡಲೇ ರಾಮಚಂದ್ರ ಗೌಡರು ಅಲ್ಲಿಗೆ ನನ್ನನ್ನು ಗದರಿಸಿದ್ರು. ಏನು ರೀ ಡಾಕ್ಟ್ರ್ ಮಾತಾಡಿದ್ದಕ್ಕೆ ನೀವೇನು ಹೇಳಿದ್ರಿ, ಸುಮ್ಮನೆ ಕೂತ್ಕೊಳ್ರಿ ಹೇಳಿದರು. ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನನ್ನನ್ನು ಗದರಿಸಲಿಲ್ಲ, ಬದಲಾಗಿ ನೀವೇನು ಹೇಳಬೇಕಾದ್ರೆ ಹೇಳ್ರಿ ಭಟ್ರೆ ಅಂತ ಹೇಳಿದರು. ಅಂದರೆ ಅವರಿಗೆ ನನ್ನ ಹೆಸರು ಗೊತ್ತಿಲ್ಲದ್ರು ಭಟ್ರೆ ಅಂತ ಹೇಳುವಷ್ಟು ಅವರಿಗೆ ನನ್ನ ಪರಿಚಯ ಇತ್ತು ಅಂತ ಅನ್ನಿಸ್ತದೆ ನನಗೆ. ಆಮೇಲೆ ನಾನು ಈ ಆರ್ಥಿಕ ವಿಷಯಗಳ ಬಗ್ಗೆ ಸಾಕಷ್ಟು ಆವಾಗಲೇ ಒಂದು ಓದುವ ಚಟ ಇಟ್ಕೊಂಡಿದ್ದ ಕಾರಣ ಆ್ಯಕ್ಚುಲಿ ಬ್ರೆಂಟ್ ಆಯಿಲಿನ ರೇಟಿನ ಸಮಸ್ಯೆ, ಭಾರತ ದೇಶದ ಆಯಿಲ್ ಮೇಲೆ ಏನಾಗುತ್ತೆ ಅಂತ ಒಂದು 1/4 ಗಂಟೆ ವಿವರಿಸಿದೆ. VS ಆಚಾರ್ಯ ಮಧ್ಯದಲ್ಲಿ 2 ಸತಿ ಬಾಯಿ ಹಾಕಿದಾಗ ಯಡಿಯೂರಪ್ಪನವರೇ ಅವರಿಗೆ ಸ್ವಲ್ಪ ನಿಲ್ಲರಿ, ಅವ್ರು ಹೇಳ್ರಿ ಡಾಕ್ಟ್ರೆ ಅಂತ ಹೇಳಿದರು. ಮಾತಾಡಲಿಕ್ಕೆ ಹೇಳಿದರು. ಮಾತು ಮುಗಿಸಿದ ಕೂಡಲೇ ಬೇರೆ ಏನು ಹೇಳಲಿಲ್ಲ ಯಡಿಯೂರಪ್ಪನವರು. ಬಟ್ ನೀವು ಏನು ಹೇಳಿದಿರಿ ಅದು ನನಗೆ ತಲೆಗೆ ಅರ್ಥ ಆಗಲಿಲ್ಲ, ಅದನ್ನೊಂದು ಕಾಗದಲ್ಲಿ ಬರೆದು ನಾನು ಹೋಗೋ ನನ್ನ ಕೈಯಲ್ಲಿ ಕೊಟ್ಬಿಡಿ ಅಂತ ಹೇಳಿಬಿಟ್ರು. ಅಂದರೆ ಕಾರ್ಯಕರ್ತರಲ್ಲಿ ಏನಾದರೂ ಇದ್ದರೆ ಅದನ್ನು ಗುರುತಿಸಬೇಕು ಅಂತ ಹೇಳುವ ಅವರ ಆ್ಯಟಿಟ್ಯೂಡು ಬಹುಶಃ ಇಡೀ ರಾಜ್ಯದಲ್ಲಿ ಅವರ ಪರವಾಗಿ ಕೆಲಸ ಮಾಡಿರ್ಬೋದು. ಆ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ವಗೇರೆ ಇದೇ ಥರ ಇರ್ತಿದ್ರೆ ಅವರು ಇದಕ್ಕಿಂತ ದೊಡ್ಡ ರೀತಿಯಲ್ಲಿ ರಾಜ್ಯದ ನಾಯಕರಾಗಿ ಬೆಳೀತಿದ್ದರು ಅಂತ ಹೇಳುವಂಥದ್ದು ನಿಸ್ಸಂಶಯ. ನಮಸ್ಕಾರ.